ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇನಿ. ಬರ್ರಿ ಇವತ್ತು ಮತ್ತೊಂದು ರೆಸಿಪಿ ತೊಗೊಂಡು ಬಂದೇನಿ. ಬೆಂಡೆಕಾಯಿ ಚಟ್ನಿ ಬಗ್ಗೆ ಯಾರ್ಯಾರಿಗೆ ಗೊತ್ತೈತಿ ಕಮೆಂಟ್ ಮಾಡಿರಿ. ಇವತ್ತು ನೋಡಿರಿ ಬೆಂಡೆಕಾಯಿ ಚಟ್ನಿ ಮಾಡೋಕ್ಕೆ ಬಂದೇನಿ. ನೋಡಿರಿ ಇಲ್ಲೇ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಒಂದು ಸಣ್ಣ ಉಳ್ಳಾಗಡ್ಡಿ, ಸ್ವಲ್ಪ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ, ಸ್ವಲ್ಪ ಶೇಂಗಾ, ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡೇನಿ. ನೋಡಿರಿ ಇದನ್ನೆಲ್ಲನೂ ಹುರ್ಕೋಬೇಕ್ರಿ ಚೆಂದಾಗಿ. ಮೊದಲು ಬೆಂಡೆಕಾಯಿ ಹಾಕಿ ಹುರ್ಕೋಬೇಕ್ರಿ. ಅದೆಲ್ಲ ಲಾಳೆ ಏನು ಇರ್ತೈತಲ್ರಿ ಅದು ಹೋಗುವಂಗೆ ಹುರ್ಕೋಬೇಕು. ನೋಡಿರಿ ಸಣ್ಣ ಸಣ್ಣದು ಕಟ್ ಮಾಡಿ ಇಟ್ಕೊಂಡೇನಿ. ಅದು ಚೆಂದಂಗೆ ಅದು ಲಾಳೆ ಹೋಗುವಂಗೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ನೋಡಿರಿ ಅಂದ್ರೆ ಅದು ಲೋಳಿ ಹೊಕ್ಕೈತ್ರಿ ಸ್ವಲ್ಪ ಎಣ್ಣೆಯಾಗಿ ಹುರ್ಕೊಳ್ಳೋದ್ರಿಂದ. ಚೆಂದಂಗೆ ಹುರ್ಕೋಬೇಕ್ರಿ. ನೋಡಿರಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ. ಭಾಳ ಚಲೋ ಆಗತ್ತೆ ರೀ ನಿಮಗೆ. ರೊಟ್ಟಿ, ಚಪಾತಿ, ಪಲ್ಯ ಇಲ್ಲಾಂದ್ರೂ ಇದನ್ನೊಂದು ತುಪ್ಪ ಹಾಕ್ಕೊಂಡು ತಿಂದ್ರೆ ಅದು ಟೇಸ್ಟ್ ಒಮ್ಮೆ ನೋಡಿರಿ. ಬೇಕಂದ್ರೆ ತಿಂದ ನೀವು ಭಾರಿ ರುಚಿ ಕೊಡುತ್ತೆ. ಬೆಂಡೆಕಾಯ್ದಾಗೆಲ್ಲ ವೆರೈಟಿ ಪಲ್ಯ ಮಾಡ್ತಾರೆ ರೀ, ಸಾರು ಮಾಡ್ತಾರೆ, ವೆರೈಟಿ ಮಾಡ್ತಾರೆ. ಚಟ್ನಿ ಯಾರ್ಯಾರು ಮಾಡಿರಿ ನಂಗೆ ಹೇಳ್ರಿ. ಚಟ್ನಿ ಬಗ್ಗೆ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ, ಅದಕ್ಕೆ ತೋರಿಸ್ಬೇಕಂತ ಮಾಡಾಕತ್ತೀನಿ. ಅದು ಹುರಿದೈತೆ ನೋಡ್ರಿ ಚೆಂದಂಗೆ. ಈಗ ಉಳ್ಳಾಗಡ್ಡಿ ಹಾಕತ್ತೀನಿ. ನೋಡಿರಿ ಉಳ್ಳಾಗಡ್ಡಿ ಹಾಕತ್ತೀನಿ. ಇದ್ರ ಜೊತೆನೇ ಬೆಳ್ಳುಳ್ಳಿನೂ ಹಾಕ್ಬೇಕ್ರಿ. ಆಮೇಲೆ ಮೆಣಸಿನ್ಕಾಯಿ ಇದು ಅಷ್ಟು ಸೇರಿ ಸಣ್ಣ ಉರಿ ಒಳಗೆ ಇಟ್ಕೊಂಡು ಮತ್ತೊಮ್ಮೆ ಚೆಂದಂಗೆ ಹುರ್ಕೋಬೇಕು. ನೋಡಿರಿ ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಒಂದು ಇಷ್ಟು ಕ್ವಾಂಟಿಟಿಗೆ ಒಂದು 2 ಬೆಳ್ಳುಳ್ಳಿ ಹಾಕ್ರಿ. ಒಂದು 2-3 ಮೆಣಸಿನ್ಕಾಯಿ ಹಾಕ್ರಿ. ಖಾರ ಇಲ್ಲ ಅಂತ ನಾನು 3 ಹಾಕೀನಿ. ನೀವು ನೋಡಿ ಹಾಕೋರಿ, ನಿಮ್ಗೆ ಖಾರ ಇದ್ರೆ ಕಡಿಮೆ ಹಾಕೋರಿ. ನೋಡಿರಿ ಎಣ್ಣೆ ಹಾಕಿ ಸ್ವಲ್ಪ ಸಣ್ಣಗೆ ಅಥವಾ ಮೀಡಿಯಮ್ ಫ್ಲೇಮ್ನಾಗ ಇಟ್ಟರು ನಡಿತೈತ್ರಿ. ಚೆಂದಂಗೆ ಹುರ್ಕೋಬೇಕು. ನೋಡಿರಿ ಇದನ್ನ ಚೆಂದಂಗೆ ಹುರ್ಕೋರಿ. ಸ್ವಲ್ಪ ಅದು ಗೊತ್ತಾಗ್ತೈತ್ರಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ಉಳ್ಳಾಗಡ್ಡಿದು, ಅಲ್ಲಿವರೆಗೂ ಹುರ್ಕೋರಿ. ಇದ್ರ ಜೊತೆನೇ ಈಗ ಶೇಂಗಾನೂ ಹಾಕ್ತೇನೆ. ನೋಡಿರಿ ಶೇಂಗಾನೂ ಹಾಕತ್ತೀನಿ. ಇದನ್ನೂ ಹಂಗೆ ರೀ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಚೆಂದಂಗೆ ಹುರ್ಕೋರಿ. ಸ್ವಲ್ಪ ಎಣ್ಣೆ ಹಾಕ್ಕೋತ ಇರ್ರಿ, ಇಲ್ಲಾಂದ್ರೆ ಅದು ಹೊತ್ತಿದಂಗೆ ಆಗಿಬಿಡ್ತೈತೆ ರೀ. ಮತ್ತು ಚಟ್ನಿ ಅದು ಸ್ಮೆಲ್ಲೂ ಹಂಗೆ ಬಂದುಬಿಡ್ತೈತಿ. ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು. ಇದ್ರ ಜೊತೆನೇ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಇದನ್ನು ಹಾಕಿ ಸ್ವಲ್ಪ ಹುರಿಬೇಕು. ನೋಡಿರಿ ಇದನ್ನ ಹಾಕಿದ್ಮೇಲೆ ಭಾಳ ಹೊತ್ತೇನು ಸ್ವಲ್ಪ ಹಸಿ ಕೊಬ್ಬರಿನೂ ಇದ್ರಾಗ ಹಾಕೀನಿ. ಹುರಿಯೋದು ಬ್ಯಾಡ್ರಿ. ಇದನ್ನ ಹಾಕಿದ್ಮೇಲೆ ಸ್ವಲ್ಪ ಹುರಿದಂಗೆ ಮಾಡಿ ಬಂದ್ ಮಾಡಿಬಿಡ್ರಿ. ನೋಡಿರಿ ಹಿಂಗೆ ಸಣ್ಣ ಉರಿ ಒಳಗಿಟ್ಟು ಹಿಂಗೆ ಹುರ್ಕೋಬೇಕ್ರಿ. ಬಂದ್ ಮಾಡಿಬಿಡ್ರಿ. ಪೂರ ಆರಿನೂಬಾರ್ದು, ಪೂರ ಬಿಸಿನೂ ಇರಬಾರ್ದು. ನೋಡಿರಿ ಅಂಥ ಟೈಮ್ನಾಗ ಮಿಕ್ಸರ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಬೇಕು. ನೋಡಿರಿ ಮಿಕ್ಸರ್ನೇ ಹಾಕೀನಿ. ನೋಡಿರಿ ರೆಡಿ ಆಯ್ತು ಬೆಂಡೆಕಾಯಿ ಚಟ್ನಿ. ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತೈತಿ ಕಮೆಂಟ್ ಮಾಡಿರಿ. ಇಷ್ಟ ಹಾಕಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.